ಫ್ರೆಂಡ್ಸ್, ಇವತ್ತು ನಾವು ರಾಗಿ ಮಾಡಿದ್ದೀವಿ ನೋಡಿ. ಅದಕ್ಕಿಂತ ಮುಂಚೆ ನೋಡಿ ರೆಡಿ ಮಾಡ್ಕೊಂತಿದ್ದಾರೆ ನೋಡಿ. ಇಲ್ಲಿ ನಮ್ಮ ಅಣ್ಣ ಹಲ್ವೆ ಹೊಡಿತಾವೆ. ಏನಕ್ಕೆ ಹಲ್ವೆ ಹೊಡಿತಾರೆ ಅಂದರೆ ನೋಡಿ, ಇದು ಹೇಗೆ ಮುಚ್ಚಿರಿವಲ್ಲ ದೊಡ್ಡದಾಗಿದೆ ಸಾಲು ಇದೆ. ಇವಾಗ ರಾಗಿ ಅಥವಾ ಬೇಸಾಯಗಳೆಲ್ಲ ಇಲ್ಲಿ ಚೆಲ್ಲಿದಾಗ ಇದೆಲ್ಲ ಇಲ್ಲಿ ಕೆಳಗಡೆ ಬಿದ್ದೋಗುತ್ತೆ. ಇದನ್ನು ಮತ್ತೆ ಹಲ್ವೆ ಹೊಡೆದಾಗ ಕೆಳಗಡೆ ಬಿದ್ದೋಗ್ಬಿಟ್ಟು ಇದು ಬೆಳೆಯೋಕ್ಕೆಲ್ಲ ಕಷ್ಟ ಆಗುತ್ತೆ ಮತ್ತು ಎಲ್ಲ ಕೊಳ್ತೋಗುತ್ತೆ. ಅದಕ್ಕೆ ಬನ್ನಿ ಹಲ್ವೆ ಹೊಡೆಯೋದು. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ರಾಗಿ ಬಿದ್ದಾಗ ನೋಡಿ ಸಮತಟ್ಟವಾಗಿದೆ. ಇಲ್ಲಿ ಬಿದ್ದಾಗಲೂ ಮತ್ತೆ ಹಲ್ವೆ ಹೊಡಿತೀವಿ. ಇದೆಲ್ಲ ಈ ಥರ ಮುಚ್ಚಿಕೊಂಡು ಬೇಗ ಬೆಳೆಯುತ್ತೆ. ಅದೇ ಇಲ್ಲಿ ಬಿದ್ದಾಗ ಎಲ್ಲ ಕೆಳಗಡೆ ಬಿದ್ದುಬಿಟ್ಟು ಭೂಮಿ ಆಳದಲ್ಲಿ ಬರ್ತೈತೆ. ಅವಾಗ ಹೊಳ್ತೋಗೋ ಚಾನ್ಸಸ್ ಜಾಸ್ತಿ ಇರ್ತೈತೆ. ಅದಕ್ಕೋಸ್ಕರ ಹಲ್ವೆ ಹೊಡೆದಿದ್ದಾದ್ಮೇಲೆ ರಾಗಿ ಚೆಲ್ತೀವಿ. ಮಗಳು ಹಾಡುತ್ತವಾಯೋ ನೋಡಲಿ ಗಿಡ ಮಗಳು ಹಾಡುತ್ತವಾಯೋ ನೋಡಲಿ. ನಾವು ಈ ಕಡೆಯಿಂದ ಬೆಂದೆ ಚೆಲ್ಲಿದ್ರೆ ನಾವು ಅಣ್ಣ ಸೇರ್ಕೊಂಡು ಆ ಕಡೆಯಿಂದ ರಾಗಿ ಚೆಲ್ಕೊಂಬತ್ತಾವ ಅವ್ರೆ. ಅಂತೂ ಇಂತೂ ಬೇಸಾಯ ಚೆಲ್ಲಿದೆಲ್ಲ ಮುಗೀತು. ಇಲ್ಲಿದೆಯಲ್ಲ, ಸೊ ಜೋಳ ಕಾಣಿಸಿದೆಯಲ್ಲ, ಇಲ್ಲಿಂದ ಇದೆಲ್ಲ ಫುಲ್ಲು ಜೋಳ ಚೆಲ್ಲಿದ್ವಿ. ಜೋಳ ಮತ್ತು ತೊಗರಿ ಎಲ್ಲ ದನಗಳಿಗೆ. ಇಲ್ಲಿಂದ ಇದೆಲ್ಲನೂ ರಾಗಿ ಚೆಲ್ತಾ ಇದ್ದೀವಿ. ಇದ್ರಲ್ಲಿ ಒಳಗಡೆ ಜೋಳ ಮತ್ತು ಅವರೆಕಾಳು ಏನು ಆಗ್ತಿಲ್ಲ. ಯಾಕಂದ್ರೆ ಮಷೀನಲ್ಲಿ ಕೊಯ್ಸೋಣ ಅಂತೇಳ್ಬಿಟ್ಟು ಜನದ ಕೊರತೆ ಇರೋದ್ರಿಂದ ಮಿಷಿನಲ್ಲಿ ಕೊಯ್ಸೋಣ ಅಂತೇಳ್ಬಿಟ್ಟು ಜೋಳ ಏನೂ ಆಗ್ತಿಲ್ಲ ಒಳಗಡೆ. ಜೋಳ ಆಗನೆಲ್ಲ ಹಾಕಿದ್ರೆ ಮಷೀನಲ್ಲಿ ಕೊಯ್ಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ನೋಡಿ. ಇದೊಂದು 3 ಎಕರೆ 4 ಎಕರೆನೂ ಬರುತ್ತೆ. ಇಷ್ಟೆಲ್ಲ ದನಗಳಲ್ಲಿ ಎತ್ತುಗಳಲ್ಲಿ ಏನಾದರೂ ಹಲ್ವೆ ಹೊಡಿಬೇಕು ಅಂದಿದ್ರೆ ಅರ್ಧ ದಿನ ಬೇಕಿತ್ತು. ಆದರೆ ಟ್ರ್ಯಾಕ್ಟರಿಂದ ಕರೆಕ್ಟಾಗಿ 1 ಅವರ್ ಇಲ್ಲ 1.5 ಅವರ್ಗೇನೋ ಎಲ್ಲ ಹಲ್ವೆ ಹೊಡೆದಿದ್ದೆ ಮುಗಿದೋಯ್ತು. ಇದನ್ನೆಲ್ಲ ಸೇರಿ ಇನ್ನೊಂದು 2 ಅವರ್ಸಲ್ಲಿ ಹೊಲ ಬಿತ್ತೋದು ಮುಗಿದೋಗುತ್ತೆ. ಅದೇ ಇಷ್ಟನ್ನು ಹೊಲ ಬಿತ್ತಬೇಕು ಅಂದಿದ್ರೆ ಎತ್ತುಗಳಲ್ಲಿ 1 ದಿನ ಫುಲ್ ಬೇಕಿತ್ತು ನೋಡಿ. ಯಂತ್ರಗಳು ಬಂದಿರೋದು ತುಂಬಾ ಉಪಯೋಗ. ಆದರೆ ಯಂತ್ರಗಳು ಬಂದ ಮೇಲೆ ಮುಂಚೆ ಯೂಸ್ ಮಾಡ್ತಿದ್ದಂಥ ಹಲ್ವೆ, ಕುಂಟೆ, ಕೂರಿ ಅಥವಾ ಮರದ ನೇಗಿಲು ಇವೆಲ್ಲ ಕಾಣೆಯಾಗಿದೆ. ಇವೆಲ್ಲ ನಮ್ಮ ಚೈಲ್ಡ್ಹುಡ್ಗೆ ಎಂಡಾಗಿದೆ. ಈಗೆಲ್ಲ ಅವೆಲ್ಲ ಸಿಗಲ್ಲ ಅನ್ನೋದೇ ಒಂದು ಮನಸ್ಸಿಗೆ ನೋವುಂಟು ಮಾಡುವಂಥ ವಿಚಾರದ ಅಷ್ಟೇ. ಬಟ್ ಯಂತ್ರಗಳು ಬಂದ ಮೇಲೆ ಕೆಲಸ ಎಲ್ಲ ಫಾಸ್ಟಾಗಿ ನಡೀತಿದೆ. ಅದಕ್ಕೊಂದು ಯೂಸ್. ತುಳುವುದನವ ಬಿಡುವುದಿಲ್ಲ. ಉಳುವ ಯೋಗಿಯ ನೋಡಲಿ, ಉಳುವ ಯೋಗಿಯ ನೋಡಲಿ. ರಾಗಿ ಎಲ್ಲ ಚೆಲ್ಲಿದ್ರಲ್ಲ, ರಾಗಿ ಎಲ್ಲ ಚೆಲ್ಲಿದಾದ್ಮೇಲೆ ಇದರಲ್ಲೊಂದು ಟೆಕ್ನಿಕ್ ಐತೆ. ಏನಂದರೆ ರಾಗಿ ಎಷ್ಟು ಹೊತ್ತಿಗೆ ಬಿದ್ದೈತೆ, ಎಷ್ಟು ತೆಳ್ಳಗೆ ಬಿದ್ದೈತೆ ಅಂತ ಹೇಳೋಕ್ಕೆ. ಈಗ ರಾಗಿ ಚೆಲ್ಲಕ್ಕೆ ಮುಂಚೆ ಬೇಸಾಯ ಚೆಲ್ಲಕ್ಕೆಲ್ಲ ಓಡಾಡಿರ್ತೀವಲ್ಲ, ಮನುಷ್ಯಂದು ಹೆಜ್ಜೆ ಗುರುತು ಇರ್ತೈತಲ್ಲ, ಆ ಹೆಜ್ಜೆ ಗುರುತು ಒಳಗಡೆ ಎಷ್ಟು ರಾಗಿ ಬಿದ್ದೈತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಎಷ್ಟೈತೆ ಅಂತ ನೋಡಿ. ಇದು ಫುಲ್ಲು ಮನುಷ್ಯಂದ ಹೆಜ್ಜೆ ಗುರುತು. ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬಿದ್ದಿದ್ದಾವೆ ಅಂತ ಕಾಣಿಸ್ತಿದೆಯಾ? ಇದೆಲ್ಲ ರಾಗಿನೇ. ಸೊ ಇದು ಎಷ್ಟು ಬಿದ್ದಿದೆ ಅನ್ನೋದ್ರ ಮೇಲೆ ಡಿಪೆಂಡು, ಎಷ್ಟು ಹೊತ್ತಿಗೆ ಬಿದ್ದಿದೆಯಾ ಇಲ್ಲ ತೆಳ್ಳಗೆ ಬಿದ್ದಿದೆಯಾ ಅನ್ನೋದು ನೋಡಿ. ಇದು ಒಂದು ಹೊಸ ಟೆಕ್ನಿಕ್ಕು. ಹೊಸ ಟೆಕ್ನಿಕ್ ಏನಿಲ್ಲ, ಹಳೆ ಟೆಕ್ನಿಕ್ಕೆ. ನಾವು ಈಗ ಗೊತ್ತಾಗ್ತಿದೆ ಅಷ್ಟೇ. ಯಾರು ಅರಿಯದ ಹೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವನಿಯುವನು. ಯಾರು ಅರಿಯದ ಹೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವನಿಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವಗಾಯಿಸದೆ. ಹೇಗಿನ ಸುನದೊಳಗಡಗಿದ ಕರ್ಮ ಹೇಗಿಲ್ಲ ಕುಲದೊಳಗಡಗಿದ ಕರ್ಮ ಹೇಗಿಲ್ಲ
ಮೇಲೆಯ ನಿಂತಿದೆ ಧರ್ಮ ದೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ಇಲ್ಲ ಹಿಡಿದ ಹೊಲಗಳು ಹಾಡುತ್ತವ ಯೋಗಿಯ ನೋಡಲ್ಲಿ ಇಲ್ಲ ಹಿಡಿದ ಹೊಲಗಳು ಹಾಡುತ್ತವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಹಪರ ಸಾಧನವು ನೋಡಿ ಹಿಂದೆ ನಮ್ಮ ಅಪ್ಪ ಕಾಳು ಹಾಕೊಂಡು ಹೋಗ್ತಾವ್ರೆ ಇದ್ರಲ್ಲಿ ಕಾಳು ಹಾಕ್ತಾ ಇರುತ್ತೆ ಅದನ್ನ ಈ ಹಿಂದೆ ಪೈಪ್ ಕಟ್ಟಿದೀವಲ್ಲ ಅದು ಮುಚ್ಕೊಂಡು ಹೋಗ್ತಾ ಇರುತ್ತೆ ಕಾಳು ಬಿದ್ದಿರೋದನ್ನ